ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ ಗುಂಜೇಳಿ. ವೆಲ್ಕಮ್ ಟು ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ಮೌರ್ಯರ ಮನೆತನಕ್ಕೆ ಸಂಬಂಧಪಟ್ಟಂತೆ ಸುಮಾರು 20 ಬಹುಮುಖ್ಯವಾದ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೀನಿ. ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ನೀವೆಲ್ಲ ಗಮನಿಸ್ತಾ ಇದ್ದೀರಾ, ನೋಡ್ರಿ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಅಶೋಕ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಹರ್ಷವರ್ಧನ್. ಯಾರು? ದ ರೈಟ್ ಆನ್ಸರ್ ಈಸ್ ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಆಯ್ಕೆ ಬಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ಗಮನಿಸೋಣ. ಚಂದ್ರಗುಪ್ತ ಮೌರ್ಯನಿಗೆ ಮಾರ್ಗದರ್ಶನ ನೀಡಿದ ಗುರು ಯಾರು? ಪತಂಜಲಿ ಅಲ್ಲ, ಕಾಳಿದಾಸ ಅಲ್ಲ, ಬಾಣಭಟ್ಟ ಅಂತೂ ಅಲ್ಲ. ದ ರೈಟ್ ಆನ್ಸರ್ ಚಾಣಕ್ಯ. ಯಾರು? ಚಂದ್ರಗುಪ್ತ ಮೌರ್ಯನಿಗೆ ಮಾರ್ಗದರ್ಶನ ನೀಡಿದ ಗುರು ಚಾಣಕ್ಯ. ಆಯ್ಕೆ ಬಿ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಪಾಟಲಿಪುತ್ರ. ದ ರೈಟ್ ಆನ್ಸರ್ ಇಸ್ ಪಾಟಲಿಪುತ್ರ. ಮೌರ್ಯರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಪಾಟಲಿಪುತ್ರ. ಆಯ್ಕೆ ಬಿ ಸರಿ. ಚಾಣಕ್ಯನು ರಚಿಸಿದ ಗ್ರಂಥ ಯಾವುದು? ರಾಮಾಯಣ ಅಲ್ಲ, ಮಹಾಭಾರತ ಅಲ್ಲ, ನಾಟ್ಯಶಾಸ್ತ್ರನಲ್ಲ. ಚಾಣಕ್ಯರು ರಚಿಸಿದಂತ ಗ್ರಂಥ ಅರ್ಥಶಾಸ್ತ್ರ. ಆಪ್ಷನ್ ಎ ಸರಿಯಾದಂತ ಉತ್ತರ. ಚಂದ್ರಗುಪ್ತ ಮೌರ್ಯನು ಯಾವ ರಾಜ ವಂಶವನ್ನ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದ? ಗುಪ್ತರು, ನಂದರು, ಚೋಳರು, ಪಾಂಡ್ಯರು. ಸರಿಯಾದಂತ ಉತ್ತರ ನಂದರ ಮನೆತನವನ್ನ ಚಂದ್ರಗುಪ್ತ ಮೌರ್ಯ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತವರು ಚಂದ್ರಗುಪ್ತ ಮೌರ್ಯ. ಆಯ್ಕೆ ಬಿ ಸರಿಯಾದಂತ ಉತ್ತರ. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿ ಯಾರು? ಪ್ರಸಿದ್ಧ ಚಕ್ರವರ್ತಿ ಯಾರು ಅಂತ ಹೇಳಿದ್ರ ಅಶೋಕ ಮಹಾರಾಜ. ಯಾರು? ಅಶೋಕ ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ಚಕ್ರವರ್ತಿ. ಆಯ್ಕೆ ಬಿ ಸರಿಯಾದಂತ ಉತ್ತರ. ಕಳಿಂಗ ಯುದ್ಧದ ನಂತರ, ವೆರಿ ಇಂಪಾರ್ಟೆಂಟ್, ಕಳಿಂಗ ಯುದ್ಧದ ನಂತರ ಅಶೋಕನು ಯಾವ ಧರ್ಮವನ್ನ ಸ್ವೀಕರಿಸಿದ? ದ ರೈಟ್ ಆನ್ಸರ್ ಜೈನ ಧರ್ಮನೂ ಅಲ್ಲ, ಶೈವ ಧರ್ಮನೂ ಅಲ್ಲ, ವೈಷ್ಣವ ಧರ್ಮನಲ್ಲ. ಅಶೋಕ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ. ಆಯ್ಕೆ ಬಿ ಸರಿಯಾದಂತ ಉತ್ತರ. ಕಳಿಂಗ ಯುದ್ಧ ನಡೆದ ವರ್ಷ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್. ಯಾವುದು? ಕ್ರಿಸ್ತಪೂರ್ವ 326 ಅಲ್ಲ, 185 ಅಲ್ಲ, 150 ಅಲ್ಲ, ಕ್ರಿಸ್ತ ಪೂರ್ವ 261 ಸರಿಯಾದಂತ ಉತ್ತರ. ಆಯ್ಕೆ ಬಿ ರೈಟ್ ಆನ್ಸರ್. ಅಶೋಕನ ಶಾಸನಗಳನ್ನು ಯಾವ ಲಿಪಿಯಲ್ಲಿ ಹೆಚ್ಚಾಗಿ ಬರೆಯಲಾಗಿದೆ? ಬ್ರಾಹ್ಮಿ, ದೇವನಾಗರಿ, ಕನ್ನಡ, ತಮಿಳು. ದ ರೈಟ್ ಆನ್ಸರ್ ಬ್ರಾಹ್ಮಿ ಲಿಪಿಯಲ್ಲಿ ಅಶೋಕನ ಬಹಳಷ್ಟು ಶಾಸನಗಳನ್ನ ಬರೆಯಲಾಗಿದೆ.
ಅಶೋಕನ ಶಾಸನಗಳನ್ನು ಮೊದಲು ಓದಿ ಅರ್ಥೈಸಿದವರು ಯಾರು? ಅಶೋಕನ ಶಾಸನಗಳನ್ನು ಮೊದಲು ಓದಿ ಅರ್ಥ ಮಾಡ್ಕೊಂಡವರು ಯಾರು ಅಂತ ಹೇಳಿ. ಅಲೆಕ್ಸಾಂಡರ್, ಜೇಮ್ಸ್ ಪ್ರಿನ್ಸೆಪ್, ಮೆಗಸ್ತನಿಸ್, ಪಾಯಿಯಾನ ಯಾರು? ಜೇಮ್ಸ್ ಪ್ರಿನ್ಸೆಪ್ ಅನ್ನುವಂತ ವ್ಯಕ್ತಿ ಅಶೋಕನ ಶಾಸನಗಳನ್ನ ಮೊದಲ ಬಾರಿಗೆ ಓದಿ ಅರ್ಥೈಸಿಕೊಂಡಂತ ಮಹಾಶಯ ಜೇಮ್ಸ್ ಪ್ರಿನ್ಸೆಪ್. ಪ್ರಶ್ನೆ, ಇಂಡಿಕಾ ಕೃತಿಯನ್ನು ಬರೆದವರು ಯಾರು? ಮೆಗಸ್ತನಿಸ್. ದ ರೈಟ್ ಆನ್ಸರ್ ಮೆಗಸ್ತನಿಸ್. ಇಂಡಿಕಾ ಕೃತಿಯನ್ನು ಬರೆದವರು ಮೆಗಸ್ತನಿಸ್. ಆಪ್ಷನ್ ಎ ರೈಟ್ ಆನ್ಸರ್. ಪ್ರಶ್ನೆ, ಮೆಗಸ್ತನಿಸ್ ಯಾರ ಆಸ್ಥಾನಕ್ಕೆ ಬಂದಿದ್ದ? ಮೆಗಸ್ತನಿಸ್ ಅವರು ಯಾರ ಆಸ್ಥಾನಕ್ಕೆ ಬಂದಿದ್ರು ಅಂತ ಹೇಳಿದ್ರ ಚಂದ್ರಗುಪ್ತ ಮೌರ್ಯ ಅವರ ಆಸ್ಥಾನಕ್ಕೆ ಬಂದಿದ್ರು. ಅಶೋಕನ ಧರ್ಮದ ಮುಖ್ಯ ಉದ್ದೇಶ ಯಾವುದು? ಯುದ್ಧ ಮಾಡೋದಾಗಿತ್ತ? ಅಶೋಕಂದು ಅಲ್ಲ. ವ್ಯಾಪಾರ ಮಾಡುವುದಾಗಿತ್ತ? ಇಲ್ಲ. ತೆರಿಗೆ ಸಂಗ್ರಹ? ಅಲ್ಲ. ದ ರೈಟ್ ಆನ್ಸರ್ ಈಸ್ ಶಾಂತಿ ಮತ್ತು ಅಹಿಂಸೆ ಅಶೋಕನ ಧರ್ಮದ ಮುಖ್ಯ ಉದ್ದೇಶ ಆಗಿತ್ತು. ಆಯ್ಕೆ ಬಿ ಸರಿಯಾದಂತ ಉತ್ತರ. ಪ್ರಶ್ನೆ ನೋಡಿ, ಮೌರ್ಯ ಸಾಮ್ರಾಜ್ಯದ ಕೊನೆಯ ರಾಜ ಯಾರು? ಬೃಹದ್ರಥ. ಮೌರ್ಯ ಸಾಮ್ರಾಜ್ಯದ ಕೊನೆಯ ರಾಜ ಬೃಹದ್ರಥ ಅಂತೇಳಿ. ಬೃಹದ್ರಥನನ್ನು ಕೊಂದು ಶುಂಗ ವಂಶವನ್ನು ಸ್ಥಾಪಿಸಿದಂತವರು ಯಾರು? ಪುಷ್ಯಮಿತ್ರ ಶುಂಗ ಎನ್ನುವಂತ ವ್ಯಕ್ತಿ ಮೌರ್ಯ ಸಾಮ್ರಾಜ್ಯದ ಕೊನೆಯ ರಾಜ, ಕೊನೆಯ ಅರಸನಾದಂತ ಬೃಹದ್ರಥನನ್ನು ಕೊಂದು ಶುಂಗ ವಂಶವನ್ನ ಸ್ಥಾಪಿಸಿದ ಕೀರ್ತಿ ಪುಷ್ಯಮಿತ್ರ ಶುಂಗನಿಗೆ ಸಲ್ಲುತ್ತೆ. ಆಯ್ಕೆ ಎ ಸರಿಯಾದಂತ ಉತ್ತರ. ಅಶೋಕನ ಸಿಂಹಸ್ತಂಭ ಇಂದು ಭಾರತದ ಯಾವುದರ ಸಂಕೇತವಾಗಿದೆ? ರಾಷ್ಟ್ರ ಚಿಹ್ನೆ ಅಲ್ಲ, ರಾಷ್ಟ್ರ ಗೀತೆ ಅಲ್ಲ, ರಾಷ್ಟ್ರ ಹೂವಲ್ಲ, ರಾಷ್ಟ್ರ ಧ್ವಜ ಆಗಿದೆ, ರಾಷ್ಟ್ರ ಸ್ತಂಭ ಆಗಿದೆ. ಅಶೋಕನ ಸಿಂಹಸ್ತಂಭ ಇಂದು ಭಾರತದ ರಾಷ್ಟ್ರ ಧ್ವಜ ಆಗಿದೆ, ರಾಷ್ಟ್ರ ಸ್ತಂಭ ಆಗಿದೆ. ಆಯ್ಕೆ ಎ ಸರಿಯಾದ ಉತ್ತರ. ಭಾರತದ ರಾಷ್ಟ್ರ ಧ್ವಜದಲ್ಲಿರುವ ಅಶೋಕ ಚಕ್ರದಲ್ಲಿ ಎಷ್ಟು ಹರಗಳಿವೆ? 24 ಹರಗಳಿವೆ. ಉತ್ತರ. ಬಿಂದುಸಾರನು ಯಾರ ಮಗನು? ಬಿಂದುಸಾರ ಯಾರ ಮಗ? ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ. ಬಿಂದುಸಾರನ ಮಗ ಅಶೋಕ. ನೆನಪಿರಲಿ, ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ, ಬಿಂದುಸಾರನ ಮಗ ಅಶೋಕ. 19ನೇ ಪ್ರಶ್ನೆ ನೋಡ್ರಿ, ಅಶೋಕನನ್ನು ದೇವನಾಂಪ್ರಿಯ ಎಂದು ಕರೆಯಲಾಗಿದೆ. ಇದನ್ನ ಎಲ್ಲಿ ಬರೆಸಿರೋ ಗೊತ್ತಾ? ಮಸ್ತಿಷ್ಕ ಶಿಲಾಶಾಸನದಲ್ಲಿ ಐತಿದೆ. ಇದರ ಅರ್ಥವೇನಂತ ಕೇಳಿದಾರ. ಯುದ್ಧ ವೀರನ, ರಾಜಾದಿರಾಜನ, ಚಕ್ರವರ್ತಿನ? ಇವ್ಯಾವೂ ಅಲ್ಲ. ದೇವರ ಪ್ರಿಯ ಅಥವಾ ದೇವರ ಪ್ರಿಯನು ಅಂತೇಳಿ ಅರ್ಥ. ಅಶೋಕನನ್ನು ದೇವನಂಪ್ರಿಯ ಅಂತೇಳಿ ಕರೀತಾರ ಅಂತ ಹೇಳಿದ್ರ ದೇವರಿಗೆ ಪ್ರಿಯ ಆದಂತವರು ಅಂತೇಳಿ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ಇವತ್ತಿನ ಹಾದಿಯಲ್ಲಿ ಮೌರ್ಯ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯ ಪ್ರಮುಖ ಗ್ರಂಥ ಯಾವುದು? ಅರ್ಥಶಾಸ್ತ್ರ ಆಗಿತ್ತು. ಓಕೆ ಆತ್ಮೀಯರೇ, ಇಲ್ಲಿ ತನಕ ಬಹುಮುಖ್ಯವಾದಂತ 20 ಪ್ರಶ್ನೆಗಳನ್ನ ನಿಮ್ಮೊಂದಿಗೆ ಚರ್ಚಿಸಿದ್ದೀನಿ. ದಯವಿಟ್ಟು ವಿಡಿಯೋವನ್ನ ನೋಡಿ, ಸ್ಕಿಪ್ ಮಾಡಿದ್ರು ನೋಡ್ಲಿಕ್ಕೂ ಪರವಾಗಿಲ್ಲ, ಅಟ್ಲೀಸ್ಟ್ ಕ್ವಶನ್ಸ್ ಆದ್ರೂ ತಕೊಂಡ್ಬಿಡ್ಬೇಕು, ನೋಟ್ ಮಾಡ್ಕೊಂಡು ಅಷ್ಟು ಸಾಕು. ಓಕೆ ಆತ್ಮೀಯರೇ, ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದಗಳು.